ನಿನ್ನೆ ದಿನ ಬೆಳಗ್ಗೆ ಒಂದು ವ್ಯಕ್ತಿಯ ಮೃತದೇಹ ಕೌಲ್ ಬಜಾರ್ನ ಬಟ್ಟಿ ಏರಿಯಾದಲ್ಲಿ ಇದೆ ಅಂತ ಹೇಳಿಬಿಟ್ಟು ಒಂದು ಮಾಹಿತಿ ಬರುತ್ತೆ. ERSSಗೆ ಬಂದಿದ್ದು ಕೌಲ್ ಬಜಾರ್ ಪೊಲೀಸ್ ಸ್ಟೇಷನಿಂದ ಇಮಿಡಿಯೇಟಾಗಿ ಆಫೀಸರ್ಸು ಸ್ಪಾಟ್ಗೆ ಹೋಗ್ತಾರೆ. ಅಲ್ಲಿ ತಿಳಿದು ಬಂದಿದ್ದೇನಂತಂದರೆ, ಒಬ್ಬ ವ್ಯಕ್ತಿ ಸುಮಾರು 21 ವರ್ಷ ವಯಸ್ಸು, ಅವನು ಮೃತದೇಹ ನಬಿ ರಸೂಲ್ ಅಂತ ಹೇಳಿಬಿಟ್ಟು ಅವನ ಮೃತದೇಹ ಅದು. ಸೊ ಈ ಕುರಿತು ಅವನ ಅಣ್ಣ ಠಾಣೆಗೆ ಬಂದು ದೂರನ್ನು ದಾಖಲಿಸ್ತಾರೆ. ಇದನ್ನು ಕೌಲ್ ಬಜಾರ್ ಪೊಲೀಸ್ ಸ್ಟೇಷನಲ್ಲಿ 137/26 ಅಡಿಯಲ್ಲಿ ನಿನ್ನೆ ಬೆಳಗ್ಗೆ ಅಂಡರ್ 103 ಸಬ್ಸೆಕ್ಷನ್ 1 BNS ಅಲ್ಲಿ ಪ್ರಕರಣವನ್ನು ದಾಖಲಿಸಲಾಗ್ತದೆ. ಸೊ ಈ ದೂರನ್ನು ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಾಗ ಈ ನಬಿ ರಸೂಲ್ ಅಂತ ಏನಿದ್ದಾನೆ, ಇವನು 21 ವರ್ಷ ವಯಸ್ಸು, ಬಟ್ಟಿ ಏರಿಯಾದಲ್ಲೇ ಅವನ ವಾಸ. ಅವನಿಗೆ ಕಳೆದ 15 ದಿನಗಳ ಹಿಂದೆ ಮದುವೆ ಆಗಿರುತ್ತೆ. ನಿನ್ನೆ ಅಂದರೆ 16ನೇ ತಾರೀಕು, ಮೊನ್ನೆ 16ನೇ ತಾರೀಕು ಅವನ ಮನೆಯಲ್ಲೇ ರಿಸೆಪ್ಷನ್ ಕೂಡ ನೆರವೇರುತ್ತದೆ. ಸೊ ಆ ರಿಸೆಪ್ಷನ್ ನಂತರದಲ್ಲಿ ಅವನ ಸ್ನೇಹಿತರ ಜೊತೆಗೆ ಪಾರ್ಟಿ ಮಾಡಬೇಕು ಅಂಥೇಳಿ ಸಾಯಂಕಾಲ ಆ ಮನೆಯಿಂದ ಹೊರಗಡೆ ಆಚೆ ಒಂದು ಸುಮಾರು 100-150 ಮೀಟರ್ ದೂರದಲ್ಲಿ ಅಲ್ಲೇ ಕೂತ್ಕೊಂಡು ಅವರ ಸ್ನೇಹಿತರ ಜೊತೆಗೆ ಪಾರ್ಟಿ ಮಾಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಅವನು ಹಾಗೂ ಅವನ ಸ್ನೇಹಿತರ ಮಧ್ಯ ಮಾತಿನ ಒಂದು ಚಕಮಕಿ ಅಥವಾ ವಾಗ್ವಾದ ನಡೀತದೆ ಯಾವುದೋ ಒಂದು ವಿಷಯಕ್ಕೆ. ಆ ಸಂದರ್ಭದಲ್ಲಿ ಅವನ ಜೊತೆ ಇದ್ದಂತಹ ಅವನ ಸ್ನೇಹಿತ ಇದ್ದ, ಅವನು ಮೈನರ್ ಇದ್ದಾನೆ, ಕಾನೂನಿನ ಸಂಘರ್ಷಕ್ಕೆ ಒಳಗಾಗಿರೋನು. ಯಾಕಂದರೆ ಅವನೇ ಈ ಒಂದು ಕೃತ್ಯವನ್ನು ಎಸಗಿರೋ ಅಂಥದ್ದು. ಅವನು ಸುಮಾರು 17 ವರ್ಷ ವಯಸ್ಸು. ಇವನು ಸ್ವಲ್ಪ ಗಲಾಟೆ ಆಗಿಬಿಟ್ಟು ರಾತ್ರಿ ಹೊತ್ತು ಸುಮಾರು 8ರಿಂದ 10 ಗಂಟೆ ಮಧ್ಯದಲ್ಲಿ ಅವಧಿಯಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಸೊ ಅವನು ಒಂದು ಚಾಕು ಅಥವಾ ಡ್ಯಾಗರ್ ಏನಂತೀವಿ ಅದನ್ನು ಬಳಸಿ ಈ ವ್ಯಕ್ತಿಯನ್ನು ಹತ್ಯೆ ಮಾಡಿರೋ ಅಂಥದ್ದು ವಾಗ್ವಾದ ನಡೆದ ನಂತರ. ಸೊ ಹತ್ಯೆ ಮಾಡಿ ಆ ನಂತರದಲ್ಲಿ ಅಲ್ಲಿಂದ ಪರಾರಿಯಾಗಿರ್ತಾನೆ. ಈ ಒಬ್ಬ ಕಾನೂನು ಸಂಘರ್ಷಕ್ಕೆ ಒಳಗಾಗಿರೋವಂಥ ವ್ಯಕ್ತಿ ಇದ್ದಾನೆ, ಅವನು ಹುಡುಗ ಬಾಲಕ, ಅವನು ಕೂಡ ಅದೇ ಏರಿಯಾದಲ್ಲಿ ವಾಸ ಮಾಡಿರೋ ಅಂಥವನು, ಬಟ್ಟಿ ಏರಿಯಾದಲ್ಲಿ. ಸೊ ಅಲ್ಲಿಂದ ಅವನು ಈ ವಿಷಯವನ್ನು ಕುರಿತು ಅವನ ಪರಿಚಯ, ಅವನ ಬ್ರದರ್ ಹಾಗೆ ಇನ್ನಿಬ್ಬರು ಮಿತ್ರರಿಗೆ ಈ ವಿಷಯನ ತಿಳಿಸ್ತಾನೆ. ಸೊ ಅವರು ಮುಂದೆ ಇದನ್ನು ಕುರುಹುಗಳನ್ನು ನಾಶ ಮಾಡಲಿಕ್ಕೆ ಸ್ವಲ್ಪ ಸಹಕರಿಸಿರೋ ಅಂಥದ್ದು ನಮ್ಮ ತನಿಖೆಯಲ್ಲಿ ಇಲ್ಲಿವರೆಗೆ ತಿಳಿದು ಬಂದಿರುವಂಥದ್ದು. ಅವರ ಹೆಸರುಗಳು ತಾಹಿರ್, ಸಲ್ಮಾನ್ ಹಾಗೂ ಸಮೀರ್. ಇವರನ್ನು ಕೂಡ ಸಾಕ್ಷಿ ನಾಶದ ಕುರಿತು ನಾವೀಗಾಗಲೇ ಅದರಲ್ಲಿ 2 ಬಂಧಿಸಲಾಗಿದೆ. ಈ ಕಾನೂನಿನ ಸಂಘರ್ಷಕ್ಕೆ ಒಳಗಾಗಿರುವಂತಹ ಬಾಲಕ ಏನದಾನೆ ಅವನನ್ನು ಕೂಡ ಈಗಾಗಲೇ ಬಂಧಿಸಲಾಗಿದೆ. ಸೊ ತನಿಖೆಯಲ್ಲಿ ಈ ಕಾನೂನು ಸಂಘರ್ಷಕ್ಕೆ ಒಳಗಾಗಿರೋ ಬಾಲಕನಿಂದ ನಾವು ಈಗಾಗಲೇ ಒಂದು ಚಾಕುವನ್ನು, ಕೃತ್ಯಕ್ಕೆ ಬಳಸಿರುವಂಥ ಚಾಕುವನ್ನು, ಹಾಗೂ ಅವನು ಕೃತ್ಯ ಮಾಡಿದಾಗ ಅವನು ಹಾಕಿರುವಂಥ ಬಟ್ಟೆಗಳು, ಅದನ್ನು ಆನಂತರದಲ್ಲಿ ಅಲ್ಲೇ ಸ್ವಲ್ಪ ಮುಂದೆ ಒಂದು ಜಾಗದಲ್ಲಿ ಸುಟ್ಟು ಹಾಕಿದ್ದು, ಆ ಜಾಗವನ್ನು ಅವನು ತೋರಿಸಿದಂತೆ ಅದನ್ನು ಕೂಡ ನಮ್ಮ ಸೋಕೋ ಟೀಮ್ ಜೊತೆಗೆ ಪರಿಶೀಲನೆ ಮಾಡಿ ತನಿಖೆಯನ್ನು ಕೈಗೊಂಡಿದ್ದೇವೆ. ಸೊ ಈ ಒಂದು ಕೃತ್ಯವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ನಮ್ಮ ಕೌಲ್ ಬಜಾರ್ ಇನ್ಸ್ಪೆಕ್ಟರ್ ಷಣ್ಮುಖಪ್ಪ ಹಾಗೂ ಅವರ ತಂಡದವರು, ಹಾಗೆ ನಮ್ಮ DYSP ಗೋವಿಂದರಾಜು ಅವರ ನೇತೃತ್ವದಲ್ಲಿ ಈ ಒಂದು ಕೇಸನ್ನು ಇಮಿಡಿಯೇಟಾಗಿ ಕ್ರ್ಯಾಕ್ ಮಾಡಿರುವಂಥದ್ದು, ಹಾಗೆ ಆರೋಪಿಗಳನ್ನು ಬಂಧಿಸಿರುವಂಥದ್ದು ಶ್ಲಾಘನೀಯವಾಗಿದೆ. ಈ ತನಿಖೆಯನ್ನು ಆದಷ್ಟು ಬೇಗ ನಾವು ಸಂಪೂರ್ಣ ಮುಗಿಸಿ ಚಾರ್ಜ್ ಶೀಟನ್ನು ಕೋರ್ಟಿಗೆ ಸಬ್ಮಿಟ್ ಮಾಡುವಂಥದ್ದು ನಮ್ಮ ಉದ್ದೇಶ ಆಗಿದೆ. ರೀಸನ್ನು, ಕೆಲವೊಂದು ಮಾತುಗಳು ಅವನಿಗೆ, ಆ ಬಾಲಕನಿಗೆ ಸ್ವಲ್ಪ ಹಾರ್ಷ್ ಅನಿಸಿರುವಂಥದ್ದು ಅಂತ ತಿಳಿಸ್ತಾನೆ. ಅವನು ಕೆಲವು ತಾಯಿಗೆ ಸಂಬಂಧಪಟ್ಟಂಗೆ ಏನೋ ಮಾತಾಡಿದ್ದಾನೆ, ಆ ಥರದ್ದು ಕೆಲವು ಕೆಟ್ಟ ಪದಗಳನ್ನು ಬಳಸ್ತಾ ಅಂಥೇಳಿ. ಸೊ ಹಾಗಾಗಿ ಅಲ್ಲಿ ಅವ್ರಿಗಿಬ್ರಿಗೂ ಕೈಗೆ ಇದಾಗಿ ಗಲಾಟೆ ಆಗಿ ಆನಂತರ ಅದು ಪರಿವರ್ತನೆ ಆಗಿ ಆ ಚಾಕು ಯೂಸ್ ಮಾಡಿ ಹೊಡೆದಿರುವಂಥದ್ದು. ಯುವತಿಯ ಕುಟುಂಬಕ್ಕೆ ಈ ಕೊಲೆಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಇದರಲ್ಲಿ ಪ್ಯೂರ್ಲಿ ಅವರಿಬ್ಬರು ಆ ಸಂದರ್ಭದಲ್ಲಿ ಅವರು ಪಾರ್ಟಿ ಅಂತಂದರೆ ಒಂದು ಸ್ವಲ್ಪ ಲಿಕ್ಕರ್ ಅಂದರೆ ಡ್ರಿಂಕ್ಸ್ ಮಾಡಿರೋ ಅಂಥದ್ದು. ಸೊ ಆ ಡ್ರಿಂಕ್ಸಿನ ಒಂದು ಇಂಪ್ಯಾಕ್ಟಲ್ಲಿ ಇಬ್ಬರ ಮಧ್ಯೆ ಗಲಾಟೆ ಜಾಸ್ತಿ ಆಗಿದ್ದು ಅವನು ಬಾಲಕ ಅದನ್ನು ಈ ಕೃತ್ಯವನ್ನು ಎಸಗಿರುವಂಥದ್ದು. ಅಂದರೆ ಅದೇ ಸಿಟ್ಟಂತಂದರೆ ಅದೇ ಸಂದರ್ಭದಲ್ಲೇ, ಮತ್ತೆ ಯಾವಾಗ ಆಗಿರೋದಲ್ಲ, ಅದೇ ಸಂದರ್ಭದಲ್ಲೇ. ಯಾಕಂದರೆ ಮೊದಲಿಂದಲೂ ಅವರು ಪರಿಚಿತರೇ,
ಫ್ರೆಂಡ್ಸ್ ಅಂತಾನೆ ಇದ್ದಿದ್ದು. ಅವರು ಈ ಈ ಯಾರಿದ್ದಾನೆ ಈ ಹುಡುಗ, ಅವನನ್ನ ಕರೆಸ್ಕೊಂಡು ಪಾರ್ಟಿ ಮಾಡೋಣ ಅಂತಾನೆ ಕೂತಿದ್ದು. ಆ ಸಂದರ್ಭದಲ್ಲಿ ನಡೆದಿರುವಂಥದ್ದು. ಸಿಟ್ಟು ಕೈ ಮಿಲಾಯಿಸಿದ್ದಾರೆ. ಮೊದಲು ಸ್ವಲ್ಪ ಎಳೆದಾಟ ಆಗಿದೆ ಇಬ್ಬರ ಮಧ್ಯೆ, ಆನಂತರದಲ್ಲಿ ಈ ಕೃತ್ಯವನ್ನು ಎಸಗಿರುವಂಥದ್ದು. ಯಾರು? ಇಲ್ಲ, ಅವನು ಯಾವುದು ಕುಡಿದು ಗಲಾಟೆ ಮಾಡಿಲ್ಲ. ಇನ್ಫ್ಯಾಕ್ಟ್ ನಮ್ಮ ತನಿಖೆಯಿಂದ ತಿಳಿದಿರೋದೇನಂತಂದ್ರೆ ಅವನು ಅಂದ್ರೆ ಡ್ರಿಂಕ್ಸ್ ಮತ್ತಿನಲ್ಲಿ ಅವನು ಇರಲಿಲ್ಲ, ಅವನು ಕುಡಿತಾ ಇರಲಿಲ್ಲ. ಕುಡಿದಿದ್ದು ಡಿಸೀಸ್ಡ್ ವ್ಯಕ್ತಿ ಅಂತ ಹೇಳ್ಬಿಟ್ಟು ನಮ್ಮ ಇಲ್ಲಿನ ತನಿಖೆವರೆಗೆ ಗೊತ್ತಾಗಿರೋದು. ಸೊ ಅವನು ಕುಡಿದ ಅಮಲ್ನಲ್ಲಿ ಅವನೇ ಇವನ ಮೇಲೆ ಅಟ್ಯಾಕ್ ಮಾಡಕ್ ಹೋಗಿದ್ದಾನೆ. ಆ ನಂತರ ವಾಪಸ್ ಆ ಹುಡುಗ ಈ ಕೃತ್ಯವನ್ನು ಎಸಗಿರುವಂಥದ್ದು. ವೆರಿ ಸ್ಮಾಲ್ ರೀಸನ್ನು. ಮಾತುಗಳು ಸ್ವಲ್ಪ ತಾಯಿ ಮೇಲೆ ತಂದೆ ಮೇಲೆ ಆ ಥರ ಎಲ್ಲ ಅಂದಿದ್ದಕ್ಕೆ ಆ ಹುಡುಗ ಇಮಿಡಿಯೇಟ್ ಆಗಿ, ಮತ್ತೆ ಇನ್ನೂ ಒಂದೇನಂತಂದರೆ ಆ ಚಾಕುವಿನಿಂದ ಇವನ ಮೇಲೇ ಅಟ್ಯಾಕ್ ಆಗ್ಬೋದು ಅನ್ನೋ ಒಂದು ಭಯ ಕೂಡ ಅವನಿಗಾಗಿ ಅವನು ವಾಪಸ್ ಅವನಿಗೆ ಹೊಡೆದಿರೋ. ಅವ್ನು ರೆಗ್ಯುಲರ್ ಆಗಿ ಕ್ಯಾರಿ ಮಾಡ್ತಾ ಇದ್ದ ಅಂತ ನಮಗೆ ಇಲ್ಲಿವರೆಗೆ ಗೊತ್ತಾಗಿರೋಂಥ. ಯಾರು ಡಿಸೀಸ್ಡ್ ವ್ಯಕ್ತಿ ಇದ್ದಾನೆ ನಬೀರ್ ರಸೂಲು, ಅವ್ನು ಕ್ಯಾರಿ ಮಾಡ್ತಾ ಇದ್ದಂತಹ ಚಾಕು, ಅದನ್ನ ತಗೊಂಡು ಅವನಿಗೆ ಹಾಕಿರುವಂಥದ್ದು. ಆ ಮಟನ್ಗೆ ಅವ್ನು ಕೆಲಸ ಮಾಡ್ತಾ ಇದ್ದಿದ್ದು ಮಟನ್ ಅಂಗಡಿಯಲ್ಲಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅದನ್ನ ರೆಗ್ಯುಲರ್ ಆಗಿ ಕ್ಯಾರಿ ಮಾಡ್ತಾ ಇದ್ದ. ಅದೀಗ ತಿಳ್ಕೊಳ್ಬೇಕಾಗ್ತದೆ. ಬಟ್ ಅವ್ನು ರೆಗ್ಯುಲರ್ ಆಗಿ ಕ್ಯಾರಿ ಮಾಡ್ತಾ ಇದ್ದ ಅಂತ ಹೇಳ್ಬಿಟ್ಟು, ಯಾಕಂದ್ರೆ ಅವ್ನು ಮೇನ್ಲಿ ಇದ್ದಿದ್ದೆ ಅದೇ ಮಟನ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದದ್ರಿಂದ ಅವನ ಜೊತೆಗೆ ಯಾವಾಗ್ಲೂ ಅದು ಇರ್ತಿತ್ತು ಅಂತ ಹೇಳ್ತಾರೆ. ಸೊ ಅದರ ಪ್ರಕಾರ ಅವನು ಅವತ್ತು ಇಟ್ಕೊಂಡಿದ್ದ. ಅನಂತರದಲ್ಲಿ ಅದೇ ಚಾಕುವನ್ನ ಈ ಕೃತ್ಯಕ್ಕೆ ಈ ಬಾಲಕ ಯೂಸ್ ಮಾಡಿರುವಂತ. ಈ ಹುಡುಗನ ಮೇಲೆ ಯಾವುದೇ ಕೇಸಸ್ ಇಲ್ಲ. ಇದು ಫಸ್ಟ್ ಟೈಮ್ ಈ ತರ ಅಫೆನ್ಸ್ ಆಗಿರುವಂತದ್ದು. ಡೆತ್ ಆದವನ ಮೇಲೆ ಕೂಡ ನಮ್ಮಲ್ಲಿ ಯಾವುದು ಕೇಸಸ್ ಇಲ್ಲ. ಬಟ್ ಸ್ವಲ್ಪ ಚಟುವಟಿಕೆಗಳು ಒಂದು ಅಡ್ವರ್ಸ್ ಆಗಿ ಇತ್ತು ಅಂತ ನಮಗೆ ಹಿನ್ನೆಲೆ ಕಂಡು ಬರ್ತಾ ಇದೆ. ಬಟ್ ಈ ಕುರಿತು ಯಾವುದೇ ಪೊಲೀಸ್ ಠಾಣೆಯಲ್ಲಿ ಯಾವುದು ದೂರುಗಳು ಆಗಲಿ ಪ್ರಕರಣಗಳಾಗಲಿ ದಾಖಲಾಗಿಲ್ಲ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.